ಶತಮಾನಗಳಿಂದ ದಲಿತರ ಹಾಗೂ ಅಲ್ಪಸಂಖ್ಯಾತರ ಶೋಷಣೆ ನಡೀತಾನೆ ಇದೆ. ಆದರೆ ನಾಚಿಕೆಗೇಡಿನ ವಿಚಾರ ಅಂದರೆ ಈಗ ಸರ್ಕಾರದ ನೇತೃತ್ವದಲ್ಲೇ ಈ ಶೋಷಣೆ ನಡೀತಾ ಇದೆ. ಈ ಮಕ್ಕಳನ್ನು ಇಟ್ಟುಕೊಂಡಂಥ ವ್ಯವಸ್ಥೆ ನೋಡಿ, ದನದ ದೊಡ್ಡಿ ಅಂತಿದೆ ಈ ಹಾಸ್ಟೆಲ್. ಅಷ್ಟೇ ಅಲ್ಲ, ಇಲ್ಲಿ ಕೊಡ್ತಿರುವ ಆಹಾರ ನಾಯಿ ಕೂಡ ತಿನ್ನಕ್ಕೆ ಲಾಯಕ್ಕಿಲ್ಲ, ಗೊತ್ತಾ? ಇದು ರಾಜ್ಯದ ಎಲ್ಲಾ SC ST OBC ಹಾಸ್ಟೆಲ್ಗಳಲ್ಲಿ ಕಂಡುಬರುತ್ತಿರೋ ದೃಶ್ಯಗಳು. ಡಸ್ಟ್ ಬಿನ್ ಅನ್ನದಿಂದ ತುಂಬಿ ಹೋಗಿವೆ. ಯಾಕಪ್ಪ ಹೀಗೆ ಅಂತ ಹುಡುಗರತ್ರ ಕೇಳಿದ್ರೆ ಎಲ್ಲರದ್ದು ಒಂದೇ ಉತ್ತರ. ಊಟದ ವ್ಯವಸ್ಥೆ ಟೈಮ್ ಕೊಟ್ಟರು ಅದು ಒಳ್ಳೆ ಕ್ವಾಲಿಟಿ ಇಲ್ಲ, ತರಕಾರಿ ಇಲ್ಲ. ವಾರಕ್ಕೊಂದ್ಸರಿ ಮೊಟ್ಟೆ ಬಾಳೆಹಣ್ಣು ಕೊಡ್ತಿದ್ರು, ಅದು ನಿಲ್ಲಿಸಿದ್ದಾರೆ. ಚಿಕನ್ ಕೊಡ್ತಿದ್ರು, ಅದು ನಿಲ್ಲಿಸಿದ್ದಾರೆ. ಹೇಳಿದಕ್ಕೆ ಗ್ಯಾಸ್ ರೇಟ್ ಜಾಸ್ತಿ ಆಗಿ ಅಂತ ಹೇಳ್ತಿದ್ದಾರೆ. ಒಳ್ಳೆ ಕ್ವಾಲಿಟಿ ಫುಡ್ ಇಲ್ಲ. ರಾತ್ರಿ ಟೈಮು ಹುಡುಗರು ಚೆನ್ನಾಗಿ ಊಟ ಮಾಡಿ ಓದೋಕ್ಕೂ ಆಗಲ್ಲ. ರಾತ್ರಿ ಎಲ್ಲ ಹೊಟ್ಟೆ ಉರಿ ಅದು ಇದು ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಈ ಹಾಸ್ಟೆಲ್ಗಳಿಗೆ ಪೂರೈಕೆ ಆಗ್ತಿರೋ ಕಳಪೆ ಅಕ್ಕಿ. ನೀವೆಲ್ಲ ಹೋಗಿ ಕಮಿಷನರ್ ಹತ್ರ ಕೇಳಬೇಕು. ಅಕ್ಕಿ ಯಾವ್ದು ಕೊಡ್ತಾರೆ ಗೊತ್ತಾ? ದನಗಳು ತಿನ್ನೋ ಅಕ್ಕಿ ಕೊಡ್ತಾವ್ರೆ. ಆ ಅಕ್ಕಿ ತಿನ್ಬಿಟ್ಟು ಹೋಗಿ ಊಟ ಮಾಡಿಬಿಟ್ಟು ಹೋಗ್ರಿ. ಇವಾಗ ಎಲ್ಲ ಯೂನಿವರ್ಸಿಟಿಯಲ್ಲೆಲ್ಲ ಪ್ರತಿಯೊಂದಕ್ಕೂ ಸೋನಾ ಮಸೂರಿ ಕೊಡ್ತಾರೆ. ಇಲ್ಲೇನು ಕೊಡ್ತಾ ಇದ್ದಾರೆ ಈಗ? ಈ ಹಿಂದೆ ಹಾಸ್ಟೆಲ್ಗಳಿಗೆ ಸೋನಾ ಮಸೂರಿ ಅಕ್ಕಿ ಪೂರೈಕೆ ಮಾಡುತ್ತಿದ್ರಂತೆ. ಆದರೆ ಈಗಿನ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರೇ ಈ ಕಳಪೆ ಅಕ್ಕಿ ಪೂರೈಕೆ ಮಾಡಲು ಆದೇಶ ನೀಡಿದ್ದಾರಂತೆ. ಈಗ ಸೊಸೈಟಿ ರೈಸ್ ಮೇಡಮ್ ಅದು ಕೊಡ್ತಾ ಇರೋದು, BPL ರೈಸ್. ಅದು ನಮ್ಮ ಕಮಿಷನರ್ ಅವರ ಆದೇಶ ಹೆಂಗಿದೆಯೋ ನಾವು ಆಗಿ ಪಾಲಿಸ್ತಾ ಇದ್ವಿ. ಅದನ್ನ ಮುಂಚೆ ಸೋನಾ ಮಸೂರಿ ಅಕ್ಕಿ ಹಾಕ್ತಾ ಇದ್ವಿ. ಈಗ BPL ರೈಸ್ ಕೊಡಬೇಕು ಅಂತ ಕಮಿಷನರೇ ಹೇಳ್ತಾರೆ. ಅದು ಆಗಿದೆ, ಆದೇಶನೇ ಇದೆ. ಅದರಿಂದ ನಾವು ಅದೇ ರೈಸ್ ತಗೊಂಡು ಎಲ್ಲ ಹಾಸ್ಟೆಲ್ನಲ್ಲೂ ಹಾಕ್ತಾ ಇದ್ದೀವಿ. ಬಹುಶಃ ಸಮಾಜ ಕಲ್ಯಾಣ ಆಯುಕ್ತರ ಮಕ್ಕಳು ಯಾವತ್ತೂ ಈ ಅನ್ನ ತಿಂದಿಲ್ಲ ಅನ್ಸುತ್ತೆ. ಇನ್ನೊಂದು ದುಃಖದ ವಿಚಾರ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಈ ವಿದ್ಯಾರ್ಥಿಗಳನ್ನು ಅಪರಾಧಿಗಳಿಗಿಂತಲೂ ಕಡೆಯಾಗಿ ನೋಡಿಕೊಳ್ತಿದೆ. ಮತ್ತು ಸರ್ಕಾರದ ಒಂದು ತಾರತಮ್ಯ ಧೋರಣೆ ಏನು ಅಂತಂದರೆ ಮೇಡಮ್, ಒಬ್ಬ ಅಪರಾಧಿಯಾಗಿರ್ತಕ್ಕಂಥ ಕೈದಿ ಜೈಲಲ್ಲಿರೋನಿಗೆ 67 ರೂಪಾಯಿ ಕೊಡ್ತಾರೆ. ಆದರೆ ವಿದ್ಯಾರ್ಥಿಗಳು ಓದಬೇಕು ಅಂತಂದರೆ ಒಂದು ಹಾಸ್ಟೆಲಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗೆ 27 ರೂಪಾಯಿ ಕೊಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ದೂರು ಕೊಟ್ರೆ ವಾರ್ಡನ್ ಹಾಗೂ ಅಧಿಕಾರಿಗಳಿಂದ ಉಡಾಫೆ ಉತ್ತರ ಬರುತ್ತಂತೆ. ಒಂದು ಮಂತ್ಗೆ ನಿಮಗೆ ಬರೋದು 850 ರೂಪಾಯಿ. ಆ ದುಡ್ಡನ್ನ ನಿಮಗೆ ಕೊಡ್ತೀನಿ, ನೀವೆಲ್ಲರೂ ಹೊರಗಡೆ ಊಟ ಮಾಡ್ಕೊಳ್ಳಿ, ನಿಮಗೆ ಇಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಹೇಳ್ತಾರೆ. ಸರ್ಕಾರದ ಈ ಧೋರಣೆಯಿಂದ ಯುವ ಮನಸ್ಸು ಎಷ್ಟು ರೊಚ್ಚಿಗೆದ್ದಿದೆ ಅನ್ನೋದನ್ನ ನಾವು ಬೆಂಗಳೂರಿನ MG ರಸ್ತೆಯಲ್ಲಿರೋ ವಿಜ್ಞಾನ ವಿದ್ಯಾರ್ಥಿ ನಿಲಯಕ್ಕೆ ಹೋದಾಗ ಗೊತ್ತಾಯಿತು. ಈ ಹಾಸ್ಟೆಲ್ನಲ್ಲಿ ಎಲ್ಲವೂ ಅಧ್ವಾನ. ಇಲ್ಲಿರೋ ಇನ್ನೊಂದು ಸಮಸ್ಯೆ ಏನು ಗೊತ್ತಾ? ಓದಿ ಪಾಸ್ಔಟ್ ಆಗಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವೊಂದು ಸಂಘಟನೆಯಲ್ಲಿದ್ದಾರೆ. ಅವರು ರಾಜಕೀಯ ಲಾಭದ ದೃಷ್ಟಿಯಿಂದ ಅವರು ಅಲ್ಲಿ ಬಂದು ಆ ಹಾಸ್ಟೆಲ್ಗಳಲ್ಲಿ ಒಂದು ರೀತಿ ಅದನ್ನು ತಮ್ಮ ರಾಜಕೀಯ ಚಟುವಟಿಕೆ ತಾಣ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲೇನು ಅಂತಂದರೆ ರಾಜಕೀಯ ಬೇರೆ ಬಿಟ್ಟಿರೋದ್ರಿಂದ ವಿದ್ಯಾರ್ಥಿಗಳಿಗೆ, ಓದುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಹಕಾರ ಸಿಗ್ತಾ ಇಲ್ಲ. ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಸರ್ಕಾರ ಇಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸಲು ಯಾವ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಕನಿಷ್ಠ ಪಕ್ಷ ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸುತ್ತಿಲ್ಲ ಅನ್ನೋದು ವಾರ್ಡನ್ ಆರೋಪ. ಪೊಲೀಸ್ ಸ್ಟೇಷನ್ಗೆಲ್ಲ ಹೇಳಿದ್ದೀವಿ, ನಾವು ಏನು ಮಾಡೋಣ, ಅವರು ರಾತ್ರಿ ಹೊತ್ತು ಬಂದು ಮಲಗ್ತಾರೆ. ಸೆಕ್ಯೂರಿಟಿ ಇದ್ರೆ ಆ ಸೆಕ್ಯೂರಿಟಿ ಮೇಲೆ ದೌರ್ಜನ್ಯ ಮಾಡ್ತಾರೆ. ಪ್ರಾಣಾಪಾಯದಲ್ಲಿದ್ದಾರೆ ಮಕ್ಕಳು. ಬೆಂಗಳೂರಿನ ಕೆಂಗೇರಿಯಲ್ಲಿರೋ ಬಾಲಕರ ಹಾಸ್ಟೆಲ್ ಕತೆ ಹೇಳದಿರೋದೇ ಲೇಸು. ಈ ಹಾಸ್ಟೆಲ್ ಕಟ್ಟಡ ಶಿಥಿಲಗೊಂಡಿದೆ. ಇಲ್ಲಿನ ವಿದ್ಯಾರ್ಥಿಗಳು ಪ್ರತಿದಿನ ಪ್ರಾಣ ಭಯದಲ್ಲೇ ಬದುಕಬೇಕಾಗಿದೆ.
ಭಯದಿಂದ ಇವತ್ತು ನಾಳೆನೇ ಇದ್ದೀವಿ. ಅವರು ಕೇಳ್ತಾ ಇದ್ದೀವಿ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಚೇಂಜ್ ಮಾಡಿಲ್ಲ. ಇನ್ನು ಎಲ್ಲ ಹಾಸ್ಟೆಲ್ಗಳಲ್ಲಿರುವಂತೆ ಈ ಹಾಸ್ಟೆಲ್ನಲ್ಲೂ ಬೆಡ್ ಇಲ್ವೇ ಇಲ್ಲ. ಈ ಮಕ್ಕಳಿಗೆ ಅಧಿಕಾರಿಗಳಾಗಲಿ ಜನನಾಯಕರಾಗಲಿ ಯಾವ ವ್ಯವಸ್ಥೆಯೂ ಕೊಟ್ಟಿಲ್ಲ. ಅದಕ್ಕೆ ಇವರು ಏನು ಮಾಡಿದ್ದಾರೆ ಗೊತ್ತಾ, ಇವರನ್ನೇ ಹಾಸಿಗೆ ತಲ್ದಿಮ್ ಮಾಡಿಕೊಂಡು ಮಲಗಿಬಿಟ್ಟಿದ್ದಾರೆ. ನಿಜವಾಗ್ಲೂ ಇದು ನಮ್ಮ ಯುವ ಭಾರತದ ದುರಂತವೇ ಸರಿ. ಗಬ್ಬು ನಾತ ರೋಗಗಳ ಕೂಪ. ಬೆಂಗಳೂರು ದಕ್ಷಿಣ ತಾಲೂಕಿನ ಯಲಚೇನಹಳ್ಳಿಯ ಈ ಹಾಸ್ಟೆಲ್ ಹೊಕ್ಕ ನಮಗೆ ಆಘಾತವೇ ಆಯಿತು. ಯಾಕಂದ್ರೆ ಅದು ಮನುಷ್ಯರು ವಾಸಿಸಲು ಯೋಗ್ಯವೇ ಆಗಿರಲಿಲ್ಲ. ಹರಿದ ಬೆಡ್, ಮುರಿದ ಕಾಟ್, ಕಿಟಕಿಗಳಿಗೆ ಬಾಗಿಲೇ ಇಲ್ಲ. ಗಬ್ಬು ನಾತ ರೋಗಗಳ ಕೂಪವಾಗಿತ್ತು ಆ ವಿದ್ಯಾರ್ಥಿ ನಿಲಯ. ಟಾಯ್ಲೆಟ್, ಬಾತ್ರೂಮ್, ಥೂ ಥೂ ಥೂ. ಇನ್ನು ಮಲ್ಲತ್ತಹಳ್ಳಿ ಹಾಸ್ಟೆಲ್ ಅಂತೂ ರಹಸ್ಯಗಳ ತಾಣವಾಗಿತ್ತು. ಈ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಸೀಕ್ರೆಟ್ ಇರುತ್ತೆ. ನಿಮ್ಗೆ ಇನ್ನೊಂದು ಸೀಕ್ರೆಟ್ ತೋರಿಸ್ತೀನಿ, ಬನ್ನಿ. ಇದೇನು ತಿಳ್ಕೊಂಡಿದ್ದೀರಾ ನೀವು? ನೋಡಿ, ಇದು ನಮ್ಮ ವಿದ್ಯಾರ್ಥಿಗಳು ಮಲಗ್ತಿರುವಂಥ ಬೆಡ್ ಯಾವ ರೀತಿ ಇದೆ ನೋಡಿ. ಇಲ್ಲಿ ಉಗ್ರಾಣ ಅಂತ ಹಾಕಿದ್ದಾರೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇರಕ್ಕೆ ಜಾಗ ಇಲ್ಲದೆ ಉಗ್ರಾಣವನ್ನೇ ತಮ್ಮ ಬೆಡ್ರೂಮ್ ಅಂತ ಮಾಡ್ಕೊಂಡಿದ್ದಾರೆ. ನೀವು ನಂಬಲಿಕ್ಕಿಲ್ಲ, ಈ ಒಂದು ಕೋಣೆಯಲ್ಲಿ 7ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಾಸಿಸ್ತಿದ್ದಾರೆ. ಈ ಹಾಸ್ಟೆಲ್ಗಿಂತ ಸರ್ಕಾರಿ ಆಸ್ಪತ್ರೆಯೇ ಲೇಸು ಅನಿಸಿತು. ಕಲುಷಿತ, ಕೊಳಕು, ಹುಳಬಿದ್ದ ನೀರಿನಿಂದ ಭೀಕರ ರೋಗ ಬರುವುದು ಇಲ್ಲಿ ಕಾಮನ್ನೇ ಅಂತೆ. ಕುಡಿಯೋಕೆ ನೀರೇ ಇಲ್ಲ. ನಾವು ಕುಡಿದ ಬೋರ್ವೆಲ್ ನೀರು ಬರೀ ಡಸ್ಟೇ ಬರುತ್ತೈತೆ. ಅದರಿಂದ ಕಾಯಿಲೆ ಬಿದ್ದು ಅದಕ್ಕೆ ಖರ್ಚಾಗಿ ಹಾಸ್ಪಿಟ್ಲಲ್ಲೇ ಸೇರ್ತಾ ಇದ್ದೀವಿ. ಆದರೆ ಈ ಮಕ್ಕಳ ನರಳಾಟ, ಗೋಳಾಟ, ಸೋಗಲಾಡಿತನದ ಮಾತನಾಡೋ ಮಂತ್ರಿಗಳಿಗಾಗ್ಲಿ AC ರೂಮಲ್ಲಿ ಕೂತ ಅಧಿಕಾರಿಗಳಿಗಾಗ್ಲಿ ಗೊತ್ತಾಗ್ತಿಲ್ಲ ನೋಡಿ. ಹೌದು, ನಮ್ಮ ರಾಜ್ಯದಲ್ಲಿರುವ SC, ST, OBC ಹಾಸ್ಟೆಲ್ಗಳೆಷ್ಟು? ಈ ಹಾಸ್ಟೆಲ್ಗಳಿಗೆ ಎಷ್ಟು ಅನುದಾನ ಬಿಡುಗಡೆಯಾಗ್ತಿದೆ? ಈ ಅನುದಾನನ ಯಾರ್ಯಾರು ನುಂಗ್ತಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ನಡೆಸ್ತಾ ಹೋದಾಗ ನಮಗೆ ಭಾರಿ ತಿಮಿಂಗಲಗಳೇ ಸಿಕ್ವು. ಅವರು ಯಾರು ಅನ್ನೋದನ್ನ ನಾನು ವಿವರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.